ಇವಳು ನಮ್ಮ ಮಾಮನ ಪಾಪು, ಇವಳನ್ನ ಕುಟ್ಟಿಮ್ಮ ಅಂತ ಎಲ್ಲರೂ ಪ್ರೀತಿಯಿಂದ ಕರೀತಾರೆ. ಇಲ್ಲ ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾವಿವತ್ತು ನಮ್ಮ ಅಜ್ಜಿ ಮನೆಗೆ ಬಂದಿದ್ದೀವಿ. ನಮ್ಮಮ್ಮ, ನಮ್ಮ ಚಿಕ್ಕಮ್ಮ, ನಮ್ಮ ಅಕ್ಕ, ನಮ್ಮ ಅತ್ತೆ ಎಲ್ಲರೂ ಸೇರಿದ್ರಿಂದ ಇವತ್ತು ಬಿರಿಯಾನಿ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಸೊ ನಮ್ಮಮ್ಮ ಹೇಗೆ ಬಿರಿಯಾನಿ ಮಾಡ್ತಾರೆ, ಆ ಬಿರಿಯಾನಿ ರೆಸಿಪಿ ನಮ್ಮಮ್ಮ ಹೇಗೆ ಮಾಡ್ತಾರೆ ಅಂತ ಇವತ್ತು ನಾನು ಈ ಬ್ಲಾಗಲ್ಲಿ ತಿಳಿಸ್ತೀನಿ. ಯಾವಾಗಲೂ ಕುಕ್ಕರಲ್ಲೇ ಬಿರಿಯಾನಿ ಮಾಡ್ತಾ ಇದ್ದಿದ್ದು, ಆದರೆ ಇವತ್ತು ಫಸ್ಟ್ ಟೈಮ್ ಪಾತ್ರೆಯಲ್ಲಿ ಮಾಡ್ತಾ ಇದ್ದಾರೆ. ಆಮೇಲೆ ಎಣ್ಣೆ ಬಿಸಿ ಆದಮೇಲೆ ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ ಮತ್ತು ಸ್ಟಾರ್ ಹೂನ ತೊಗೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಒಂದು 7-8 ಈರುಳ್ಳಿನ ದೊಡ್ಡದಾಗಿರೋದು ತೊಗೊಂಡು ನೀಟಾಗಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದನ್ನ ಎಣ್ಣೆಗೆ ಹಾಕ್ಕೊಂಡು ಫ್ರೈ ಮಾಡಬೇಕು. ಆಗ್ಲೇ ಎಷ್ಟು ಜೋರ ಕೊಡ್ದೆ ನನಗೆ ನೀನು. ಈರುಳ್ಳಿ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಫ್ರೈ ಆಗಿರೋ ಈ ಈರುಳ್ಳಿನ ಸ್ವಲ್ಪ ಎತ್ತಿಟ್ಕೊಂಡಿದ್ದಾರೆ. ಆಮೇಲೆ ಒಂದು 15 ಹಸಿಮೆಣಸಿನ್ಕಾಯಿನ ಈಗ ತೊಗೊಂಡಿದ್ದಾರೆ. ಮತ್ತು ಇದ್ರ ಜೊತೆಗೆ ಒಂದು 6-7 ಟೊಮೆಟೊ, ಸ್ವಲ್ಪ ದಪ್ಪದಾಗಿರೋ ಹುಳಿ ಟೊಮೆಟೊ ತೊಗೊಂಡಿದ್ದಾರೆ. ಆಮೇಲೆ ಅದನ್ನ ಚೆನ್ನಾಗಿ ಫ್ರೈ ಮಾಡಬೇಕು. ಈ ಥರ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಸೊ ಈ ಥರ ಫ್ರೈ ಮಾಡಬೇಕು. ನನಗೆ ಗ್ರಾಮ್ ಲೆಕ್ಕ ಎಲ್ಲ ಸರಿ ಗೊತ್ತಿಲ್ಲ, ಅದಕ್ಕೆ ಒಂದು ಚಿಕ್ಕ ಬೌಲಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೋಬೇಕು. ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದು 2-3 ಸ್ಪೂನು ಅರಿಶಿನ ಪುಡಿ ಹಾಕ್ಕೋಬೇಕು. ಆಮೇಲೆ ಅದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು. ಅದ್ರ ಜೊತೆಗೇ ಕೊತ್ತಂಬರಿ, ಪುದೀನ, ಮೆಂತ್ಯ ಸೊಪ್ಪನ್ನ ನೀಟಾಗಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕೋಬೇಕು. ಆಮೇಲೆ ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ನಾವು ಚಿಕನ್ ಹಾಕೋಬೇಕು. ಬಿರಿಯಾನಿ ಮಾಡೋಕ್ಕೋಸ್ಕರ ಇವತ್ತು 2.5 kg ಗಟ್ಟಿ ಚಿಕನ್ ನಾವು ಇವತ್ತು ಹಾಕೊತಾ ಇರೋದು ಬಿರಿಯಾನಿ ಮಾಡೋಕ್ಕೆ. ಚಿಕನ್ ಹಾಕಾದ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚಿಕನ್ದು ಸ್ಮೆಲ್ಲೆಲ್ಲ ಇರುತ್ತೆ ಅಲ್ವಾ, ಅದಕ್ಕೋಸ್ಕರ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಇಲ್ಲಾಂದರೆ ಸ್ಮೆಲ್ ಹೋಗಲ್ಲ. ಮತ್ತು ಮಸಾಲೆ ಎಲ್ಲ ಚಿಕನ್ಗೆ ಏನೋ ನಾವು ಪೀಸ್ ತಿನ್ನುವಾಗ ಟೇಸ್ಟ್ ಇರಬೇಕು ಅಂತಂದರೆ ಸ್ವಲ್ಪ ಮಸಾಲೆ ಎಲ್ಲ ಹಿಡಿಬೇಕಲ್ವ ಚಿಕನ್ಗೆ, ಅದು ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಚೆನ್ನಾಗೇ ಫ್ರೈ ಮಾಡ್ಕೋಬೇಕು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಬಳಸಿ. ಇದು ಸ್ವಲ್ಪ ಗಟ್ಟಿ ಚಿಕನ್ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ಬೇಯಿಸ್ಬೇಕು. ಕುಕ್ಕರ್ ಆಗಿದ್ದರೆ ಈಸಿ ಆಯ್ತಿತ್ತು, ಒಂದು 3 ವಿಷಲ್ಗೆ ಈಸಿ ಆಯ್ತಿತ್ತು. ಆದರೆ ಪಾತ್ರೆಯಲ್ಲಿ ಮಾಡ್ತಿರೋದ್ರಿಂದ ಸ್ವಲ್ಪ ಚೆನ್ನಾಗೇ ಬೇಯಿಸ್ಕೋಬೇಕು. ಗರಂ ಮಸಾಲ, ಚಿಲ್ಲಿ ಪೌಡರ್ ಮತ್ತು ಧನಿಯಾ ಪೌಡರ್ನ ನಾನು ಎಷ್ಟು ತೋರಿಸಿದ್ದೀನಿ ಅಷ್ಟು ಹಾಕ್ಕೋಬೇಕು. ಆಮೇಲೆ ಕಾಶ್ಮೀರಿ ಚಿಲ್ಲಿ ಪೌಡರ್ನು ಹಾಕ್ಕೊಂಡಿದ್ದಾರೆ. ಯಾಕೆ ಅಂತಂದರೆ ಸ್ವಲ್ಪ ಕಲರಾಗಿ ಚೆನ್ನಾಗಿ ಕಾಣಿಸ್ಲಿ ಅಂತ. ಸೊ ನೀವು ಬೇಕಿದ್ದರೆ ಹಾಕ್ಕೋಬೋದು, ಅದು ಆಪ್ಷನಲ್. ಬೇಕಾದರೆ ಹಾಕ್ಕೋಬೋದು, ಬೇಡ ಅಂದರೆ ಬಿಡ್ಬೋದು. ಅದು ಹಾಕಬೇಕು ಅಂತ ಏನು ಕಂಪಲ್ಸರಿ ಇಲ್ಲ. ಸೊ ಕಲರಿಂಗ್ ಇದ್ದರೆ ಚೆನ್ನಾಗಿ ಕಾಣುತ್ತಲ್ವ, ಹಾಕ್ಕೊಂಡ್ರೆ ಒಳ್ಳೆಯದು ಅಂತ ನನ್ನ ಪ್ರಕಾರ. ಚಿಕನ್ ಸ್ವಲ್ಪ ಸಾಫ್ಟ್ ಆಗಲಿ ಮತ್ತು ತುಂಬ ಚೆನ್ನಾಗಿ ಟೇಸ್ಟ್ ಸಿಗಲಿ ಅಂತ ಸ್ವಲ್ಪ ಮೊಸರು ಹಾಕ್ಕೊಂಡಿದ್ದಾರೆ. ಹಾಕ್ಕೊಂಡು ಹಂಗೆ ಸ್ವಲ್ಪ ಹಾಗೆಯೇ ಫ್ರೈ ಮಾಡಬೇಕು. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ, ಕಲರೆಲ್ಲ ತುಂಬ ಚೆನ್ನಾಗಿ ಕಾಣಿಸ್ತೈತೆ ಅಲ್ವಾ.
ಇದು ಸ್ವಲ್ಪ ಗಟ್ಟಿ ಚಿಕನ್ ಆಗಿರೋದ್ರಿಂದ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನ ಚೆನ್ನಾಗಿ ಬೇಯೋಕ್ಕೆ ಬಿಡಬೇಕು. ಹೀಗೆ ಚೆನ್ನಾಗಿ ಬೇಯಬೇಕು. ಖಾರ ಕಮ್ಮಿ ಆಗಿತ್ತು ಅಂತ ಇನ್ನೊಂದು ಸ್ವಲ್ಪ ಖಾರ ಆ್ಯಡ್ ಮಾಡ್ತಾ ಇದ್ದಾರೆ. ಈಗ ಚಿಕನ್ ಮಸಾಲೆ ಜೊತೆಗೆ ಚೆನ್ನಾಗಿ ಬೆಂದುಂಟು ಮತ್ತು ಈಗ ಚೆನ್ನಾಗಿ ಟೇಸ್ಟು ಸಿಗುತ್ತೆ ಹಿಂಗೆ ಚೆನ್ನಾಗಿ ಬೆಂದಾದಮೇಲೆ. 2.5 kg ಚಿಕನ್ಗೆ 2 kg ಅಕ್ಕಿ ತೊಗೊತಾ ಇದ್ದೀವಿ. ಅಕ್ಕಿ ಅದನ್ನ ನೀಟಾಗಿ ತೊಳೆದು ಹಾಕ್ಕೋಬೇಕು. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾವು ಮಸಾಲೆ ಇದೆಯಲ್ಲ ಅದಕ್ಕೆ. ಈಗ ನಾವು ಅಕ್ಕಿ ತೊಗೊಂಡಿದ್ದೀವಲ್ಲ ಅದಕ್ಕೆ 2ರಷ್ಟು ನೀರನ್ನ ಹಾಕ್ಕೋಬೇಕು. ಆಮೇಲೆ ಅದನ್ನ ಚೆನ್ನಾಗಿ ಕುದಿಯೋಕ್ಕೆ ಇಡಬೇಕು. ಅಳತೆಗೆ ನೀರೆಲ್ಲ ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಸ್ವಲ್ಪ ಮಿಕ್ಸ್ ಮಾಡಿ ಕುದಿಯೋಕ್ಕೆ ಇಡಬೇಕು. ನನ್ನ ತಮ್ಮ ಅಂತೂ ಅದನ್ನೇ ಆಟ ಆಡ್ಕೊಂಡು ಕೂತಿದ್ದ. ಅದರಲ್ಲೇ ಏನೋ ಭಾರಿ ಅವನೇ ಅಡುಗೆ ಮಾಡೋ ಥರ ಆಡ್ತಾಯಿದ್ದ. ಆಮೇಲೆ ನಿಂಬೆಹಣ್ಣು ಆ್ಯಡ್ ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ಟೇಸ್ಟ್ ಚೆನ್ನಾಗಿರಲಿ ಅಂತ ನಿಂಬೆಹಣ್ಣು ಹಾಕ್ಕೋಬೇಕು. 1 ನಿಂಬೆಹಣ್ಣು ಸಾಕಾಗುತ್ತೆ. ಆಮೇಲೆ ಒಂದು 5 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದಾರೆ ಇಲ್ಲಿ. ತುಪ್ಪ ಹಾಕಿದರೆ ಏನು ಅಂತಂದರೆ ಒಳ್ಳೆ ಸ್ಮೆಲ್ಲು ಇರುತ್ತೆ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅಂತ ತುಪ್ಪ ಹಾಕ್ತಾರೆ. ಇದು ಮನೇಲಿ ಮಾಡಿರೋ ತುಪ್ಪ ಹಾಕಿರೋದು. ನೀವು ಯಾವ್ದು ಬೇಕಾದರೂ ಯೂಸ್ ಮಾಡ್ಬೋದು, ಏನಿಲ್ಲ, ಚೆನ್ನಾಗಿರುತ್ತೆ ಟೇಸ್ಟ್ ಮತ್ತು ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ ಅಂತ ತುಪ್ಪ ಹಾಕ್ಕೋಬೋದು. ಈಗ ಅನ್ನ ಒಂದು 3/4 ಭಾಗ ಬೆಂದುಂಟು. ಇನ್ನೂ ಬೇಯಿಸಬೇಕು ನಾವು ಅನ್ನ, ಇನ್ನೂ ಸ್ವಲ್ಪ ಬೇಯಿಸ್ಬೇಕಾಗುತ್ತಲ್ವ. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ನಾವು ಆಗಲೇ ಎತ್ತಿಟ್ಕೊಂಡಿದ್ವಲ್ಲ ಈರುಳ್ಳಿ ಫ್ರೈ ಆಗಿತ್ತಲ್ಲ ಆ ಈರುಳ್ಳಿನೂ ಸ್ವಲ್ಪ ಸೇರಿಸ್ಬಿಟ್ಟು ಆಮೇಲೆ ಅದನ್ನ ಕ್ಲೋಸ್ ಮಾಡಬೇಕು. ಕ್ಲೋಸ್ ಮಾಡಾದ್ಮೇಲೆ ಒಂದು ಪಾತ್ರೆಯಲ್ಲಿ ನೀರು ಇಟ್ಬಿಟ್ಟು ಅದ್ರ ಮೇಲೆ ಇಡಬೇಕು. ಸ್ವಲ್ಪ ದಮ್ ಕಟ್ಟುತ್ತೆ. ಆಗ ಅನ್ನ ಏನಾಗುತ್ತೆ ಅಂತಂದರೆ ಸ್ವಲ್ಪ ಹುಡಿ ಹುಡಿಯಾಗಿ ಚೆನ್ನಾಗಿರುತ್ತೆ. ಸೊ ನೋಡ್ಬೋದು, ಬಿರಿಯಾನಿ ರೆಡಿ ಆಯಿತು. ಈಗ ಬ್ಯಾಟಿಂಗ್ ಮಾಡೋದು ಒಂದೇ ಬಾಕಿ. ಈ ಬಿರಿಯಾನಿನ ಮಸಾಲೆ ಆಡಿಸಿ ಕೂಡ ಮಾಡ್ತಾರೆ. ನಾನು ಬೇಕಾದ್ರೆ ನಮ್ಮ ಮನೇಲಿ ಕುಕ್ಕರಲ್ಲಿ ಮಾಡೋದನ್ನ ಬೇಕಾದ್ರೆ ಸಪ್ರೇಟ್ ವ್ಲಾಗ್ ಮಾಡ್ತೀನಿ. ಸೊ ನಮ್ಮಮ್ಮ ಹೀಗೆ ಮಾಡೋದು ಬಿರಿಯಾನಿನ. ಸೊ ಇಷ್ಟೇ ರೆಸಿಪಿ. ಆಮೇಲೆ ಹೆಂಗೈತೆ ಹೇಳು ಮಮತಮ್ಮ ಮಾಡಿರೋ ಬಿರಿಯಾನಿ? ಫಸ್ಟ್ ತಿನ್ನು. ನಿಜ. ಬಿರಿಯಾನಿ ಜೊತೆ ಗ್ರೇವಿನೂ ಮಾಡ್ಕೊಂಡಿದ್ವಿ. ಸೊ ಹೀಗಿತ್ತು ಬಿರಿಯಾನಿ.